ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ GPSTR ಎಕ್ಸಾಮಿಗೆ ಸಂಬಂಧಿಸಿದಂಥ ಒಂದು ಮಹತ್ವದ ಮಾಹಿತಿ ಇದೆ. ಯಾಕಂದರೆ GPSTR ಕಾಲಾಗೋ ಸಾಧ್ಯತೆಗಳು ಇವೆ. ಹಲವಾರು ಪೋಸ್ಟ್ಗಳು ಖಾಲಿಯೂ ಕೂಡ ಇವೆ. ಸೊ ಇನ್ನೇನು 2-3 ತಿಂಗಳಲ್ಲಿ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಬರೆಯೋಕ್ಕೆ ನೀವು ರೆಡಿ ಆಗ್ತೀರಾ. ಸೊ ಅವರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ಇದೆ ನೋಡಿ. ಎಕ್ಸಾಮ್ ಬರೆಯೋರಿಗೆ ಕ್ವಾಲಿಫಿಕೇಷನ್ BEd ಇರಬೇಕು, BA BEd ಅಥವಾ BSc BEd. TET ಪೇಪರ್ 2 ಕಂಪಲ್ಸರಿ ಪಾಸ್ ಆಗಿರಬೇಕು. ಅಕಾರ್ಡಿಂಗ್ ಟು ಕಾಸ್ಟ್ ವೈಸು 82 ಯಾರಿಗಿದೆ, ಆಮೇಲೆ 90 ಮಾರ್ಕ್ಸ್ ಯಾರಿಗಿದೆ ಅದರ ಬಗ್ಗೆ. ಆಮೇಲೆ ಪೇಪರ್ 1, ಪೇಪರ್ 2, ಪೇಪರ್ 3 3 ಪೇಪರ್ ಇರುತ್ತೆ. ಇಂಗ್ಲೀಷ್ ಅವರಿಗೆ ಬರೀ 2 ಪೇಪರು. ಇಂಗ್ಲೀಷ್ ಅಪ್ಡೇಟ್ ಇಂಗ್ಲೀಷ್ ಅಪ್ಲಿಕೇಶನ್ ಹಾಕೋರಿಗೆ 2 ಪೇಪರ್ ಬರೀಬೇಕು. ಉಳ್ಕೋದವ್ರಿಗೆ 3 ಪೇಪರ್ ಇರ್ತಾವೆ. ಸೊ ಇದರೊಳಗೆ ನೋಡಿ, ಪೇಪರ್ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 150 ಸಾಮಾನ್ಯ ಒಂದು ಜ್ಞಾನಕ್ಕೆ ಸಂಬಂಧಿಸಿದಂತೆ. ಆಮೇಲೆ ಪೇಪರ್ 2 MCQ ಪ್ಲಸ್ ಡಿಸ್ಕ್ರಿಪ್ಟಿವ್, ಯಾವ ಆಯಾ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ 50 MCQ ಇರ್ತವೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆಮೇಲೆ 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ಆಮೇಲೆ ಪೇಪರ್ 3 ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ 100 ಮಾರ್ಕ್ಸ್ ಇರುತ್ತೆ. ಇನ್ನು ಪೇಪರ್ 1 ನೋಡಿರಿ, ಜನರಲ್ ನಾಲೆಜು 150 ಮಾರ್ಕ್ಸು ಏನೇನಿರುತ್ತೆ ಅಂತದ್ರಲ್ಲಿ. ಸಾಮಾನ್ಯ ಕನ್ನಡಕ್ಕೆ 25 ಮಾರ್ಕ್ಸ್ ಇರ್ತವೆ. ಸಾಮಾನ್ಯ ಇಂಗ್ಲೀಷು 25 ಮಾರ್ಕ್ಸು. ಸಾಮಾನ್ಯ ಜ್ಞಾನ GKಗೆ 25 ಮಾರ್ಕ್ಸು. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಅಂಕಗಳು. ಆಮೇಲೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂತೆ 10 ಅಂಕಗಳು ಇರ್ತವೆ. ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ವಿಧಾನಕ್ಕೆ 50 ಅಂಕಗಳು ಇರ್ತವೆ. ಸೊ ಇನ್ನು ಪೇಪರ್ 2ಗೆ ನೋಡಮ್ಮ, 50 ಪ್ಲಸ್ 100 ಮಾರ್ಕ್ಸ್ ಇರ್ತವೆ. 50 ಪ್ರಶ್ನೆಗಳು ಬಹು ಆಯ್ಕೆಗೆ ಸಂಬಂಧಿಸಿದ್ದು, ಆಯಾ ವಿಷಯಕ್ಕೆ ಸಂಬಂಧಿಸಿದ್ದು. 20 ಪ್ರಶ್ನೆಗಳೇನಿರ್ತವೆ 3 ಅಂಕದ ಪ್ರಶ್ನೆಗಳಿರ್ತವೆ. ಬಹುರೂಪದ ಪ್ರಶ್ನೆಗಳು ಇದು 60 ಆಯಿತು. ಇನ್ನು 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಿರ್ತವೆ. ಇಲ್ಲಿ 40 ಆಯ್ತು, 100 ಮಾರ್ಕ್ಸ್ ಆಯಿತು. ಆಮೇಲೆ ಇದರಲ್ಲಿ 45% ಗಳಿಸೋದು ಕಡ್ಡಾಯವಾಗಿ ಇದೆ. ಇನ್ನು ಪೇಪರ್ 3ಗೆ ನೋಡಿ, ಕನ್ನಡಕ್ಕೆ ಸಂಬಂಧಿಸಿದಂತೆ 100 ಅಂಕದ ಪ್ರಶ್ನೆಗಳು ಬಹುರೂಪದ್ದಿರ್ತವೆ. ಇದರಲ್ಲಿ 50 ಅಂಕಗಳು ಕಂಪಲ್ಸರಿಯಾಗಿ, ಅಂದರೆ 50% ಕಂಪಲ್ಸರಿಯಾಗಿ ತೆಗೆದುಕೊಳ್ಳಲೇಬೇಕು. ಬರಹ ರೂಪದ್ದು 100 ಅಂಕಗಳು ಬರಹದ ಮೇಲೆ ಬರೀಬೇಕು ನೀವು. ಡಿಸ್ಕ್ರಿಪ್ಟಿವ್ ಇರ್ತವೆ. ಇಲ್ಲಿನೂ ಡಿಸ್ಕ್ರಿಪ್ಟಿವ್ ಇದೆ ನೋಡಿ. ಡಿಸ್ಕ್ರಿಪ್ಟಿವ್ ಇಲ್ಲಿ 20 ಪ್ರಶ್ನೆಗಳು, 10 ಪ್ರಶ್ನೆಗಳು, 60 ಮಾರ್ಕ್ಸು, 40 ಮಾರ್ಕ್ಸು, 100 ಮಾರ್ಕ್ಸು ಏನು ಬರಹ ರೂಪದ ಪ್ರಶ್ನೆಗಳು. ಇಲ್ಲಿ 45% ಕಡ್ಡಾಯ ಇರುತ್ತೆ, ಇಲ್ಲಿ 50% ಕಡ್ಡಾಯ. ಅಂದರೆ ಇಲ್ಲಿ 50 ಮಾರ್ಕ್ಸ್ ಆಯಿತು, ಇಲ್ಲಿ 45 ಏಟಾಗುತ್ತೆ ನೋಡಿ. ಸುಮಾರು ಇಲ್ಲಿ ಅಂದರೆ ಒಂದು 66ರಿಂದ 68 ಮಾರ್ಕ್ಸ್ ತೊಗೋಬೇಕು. ಇಲ್ಲಿ 45% ಆಯ್ತಂದರೆ, ಸೊ 150ಕ್ಕೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಲ್ಫಾರ್ಮ್ ಆಗೋದು ಖಂಡಿತ ಇದೆ. ರೆಡಿಯಾಗಿರಿ, ಓದ್ಕೋತಾ ಈಗಿಂದೇ ಓದ್ಕೋತಾ ರೆಡಿ ಇರಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.